ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಬಕಾರಿ ಇಲಾಖೆಯಲ್ಲಿ ಇತಿಹಾಸದಲ್ಲಿಯೇ ಒಂದು ಅತಿ ದೊಡ್ಡ ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆ. 265 ಅಬಕಾರಿ ಉಪನಿರೀಕ್ಷಕರ ಹುದ್ದೆ ಹಾಗೂ 942 ಅಬಕಾರಿ ಪೇದೆ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಅದನ್ನು ಆದಷ್ಟು ಬೇಗ ಮುಗಿಸ್ಬೇಕು ಅಂತ ಕೂಡ ಸರ್ಕಾರದಿಂದ ಆದೇಶ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರೋಕ್ಕೆ ಈಗ ಸರ್ಕಾರ ಹೊರಟಿದೆ. ಆ ಬದಲಾವಣೆಗಳು ಏನೇನು ಅಂತ ನಾನು ನಿಮಗೆ ಈಗ ಹೇಳ್ತೀನಿ. ಈ ಮುಂಚೆ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಪೇದೆಗಳನ್ನು ಡಿಸ್ಟಿಕ್ ವೈಸ್ ನೇಮಕ ಮಾಡ್ತಿದ್ರು. ಈಗ ಅದನ್ನು ರದ್ದುಗೊಳಿಸಿ ಸ್ಟೇಟ್ ವೈಸ್ ಒಂದೇ ಲಿಸ್ಟನ್ನು ಬಿಡಬೇಕು ಅಂತ ಡಿಸಿಷನ್ನ ತೊಗೊಂಡಿದ್ದಾರೆ. ಅಂದರೆ ಈ ಮೊದಲು ಅಬಕಾರಿ ಪೇದೆ ಹುದ್ದೆಗಳಿಗೆ ನೇಮಕಾತಿ ಪ್ರಾಧಿಕಾರ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಾಗಿದ್ದರು. ಈಗ ಅದನ್ನು ರದ್ದುಗೊಳಿಸಿ ರಾಜ್ಯಾದ್ಯಂತ ಒಂದೇ ನೇಮಕಾತಿ ಪ್ರಾಧಿಕಾರ, ಅದು ಅಬಕಾರಿ ಕಮಿಷನರ್ ಅವರು ಇರಲಿದ್ದಾರೆ. ಇದರಿಂದ ನಿಮಗೇನು ಹೆಲ್ಪ್ ಆಗ್ಬೋದು ಅಂದರೆ, ನೀವು ಈ ಪೋಸ್ಟ್ಗೆ ನೇಮಕಾತಿ ಆದಮೇಲೆ ನಿಮ್ಮದು ಪ್ರಮೋಷನ್ಗೆ ಸೀನಿಯಾರಿಟಿ ಏನು ಮಾಡ್ತಾರೆ ಅಂದರೆ ಸ್ಟೇಟ್ ವೈಸ್ ಕನ್ಸಿಡರ್ ಮಾಡ್ತಾರೆ. ಮತ್ತು ನೀವು ಕೆಲವೊಂದು ಪೊಲೀಸ್ ಸಿವಿಲ್ನಲ್ಲಿರುವಂತೆ ಆಯಾ ಡಿಸ್ಟಿಕ್ಕಿಗೆ ನೀವು ಸೆಲೆಕ್ಟ್ ಆದರೆ ನೀವು ಟ್ರಾನ್ಸ್ಫರ್ ಆಗೋಕ್ಕೆ ನಿಮ್ಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗೋಕ್ಕೆ ಕಷ್ಟ ಇರ್ತಿತ್ತು. ಮಿನಿಮಮ್ 7 ವರ್ಷ ಸರ್ವೀಸು ಇವೆಲ್ಲ ಇರ್ತಿತ್ತು. ಈಗ ನೀವು ಸ್ಟೇಟ್ ವೈಸ್ ಸೀನಿಯಾರಿಟಿಯಲ್ಲಿ ನೀವು ಸೆಲೆಕ್ಷನ್ ಆದರೆ ಆಗ ನೀವು ಜಿಲ್ಲೆಯಿಂದ ಜಿಲ್ಲೆಗೆ ಈಸಿಯಾಗಿ ಟ್ರಾನ್ಸ್ಫರ್ ತೊಗೋಬೋದು ಅಂತ ಈ ಮೂಲಕ ನಾನು ನಿಮಗೆ ಹೇಳ್ತೀನಿ. ಹಾಗಾದರೆ ಇನ್ನೂ ಏನೇನು ಬದಲಾವಣೆಗಳಾಗಿದ್ದಾವೆ ಈ ಎರಡು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಂತ ನಾವು ನೋಡೋದಾದರೆ, ಈಗಾಗಲೇ ಹೇಳ್ದಂಗೆ ಅಬಕಾರಿ ಪೇದೆಗಳಿಗೆ ಸಂಬಂಧಪಟ್ಟಂತೆ ಅಬಕಾರಿ ಆಯುಕ್ತರನ್ನು ಅಂದರೆ ಅಬಕಾರಿ ಕಮಿಷನರ್ ಅವರನ್ನು ನೇಮಕಾತಿ ಪ್ರಾಧಿಕಾರವನ್ನಾಗಿ ನೇಮಿಸ್ತಾರೆ. ಅದಕ್ಕಾಗಿ ತಿದ್ದುಪಡಿಗಳನ್ನು ತರಲಿದ್ದಾರೆ. ಈ ಹಿಂದೆ ಇದ್ದಂತಹ ಪರೀಕ್ಷಾ ವಿಧಾನವನ್ನು ಬದಲಾವಣೆ ಮಾಡಿ ಕೇವಲ ಇನ್ಮೇಲೆ ಏನು ಮಾಡಲಿದ್ದಾರೆ ಅಂದರೆ 100 ಅಂಕಗಳ ಒಂದೇ ಒಂದು ಸಾಮಾನ್ಯ ಅಧ್ಯಯನ GK ಪೇಪರ್ ಅಂತ ನಾವೇನು ಕರಿತೀವಿ ಅದನ್ನು ಮಾತ್ರ ಇನ್ಮೇಲೆ ಪರೀಕ್ಷೆಯಲ್ಲಿ ಇರಲಿದೆ. ಅದಕ್ಕಾಗಿ 2 ಗಂಟೆಗಳ ಸಮಯವನ್ನು ನಿಮಗೆ ನೀಡ್ತಾರೆ. ಅದಾದಮೇಲೆ ಸೆಲೆಕ್ಷನ್ ಆದಮೇಲೆ ದೇಹದಾರ್ಢ್ಯ ಪರೀಕ್ಷೆ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಅರ್ಹ ಅಭ್ಯರ್ಥಿಗಳು ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹಿಂದಿನಂತೆ ನಡೆಸ್ತಾರೆ. ಓಕೆ. ಇನ್ನು ಪ್ರಸ್ತುತ ವೃಂದ ಮತ್ತು ನೇಮಕಾತಿಗಳಲ್ಲಿ ಅಬಕಾರಿ ಪೇದೆ ಪುರುಷ ಮತ್ತು ಅಬಕಾರಿ ಪೇದೆ ಮಹಿಳೆ ಎಂದು ಪ್ರತ್ಯೇಕ ವೃಂದಗಳಿದ್ದು ಆ ಎರಡನ್ನು ಸೇರ್ಪಡೆಗೊಳಿಸಿ ಅಬಕಾರಿ ಪೇದೆ ಎಂದು ನಿಗದಿಪಡಿಸೋದು. ಅಂದರೆ ಈ ಮುಂಚೆ ಅಬಕಾರಿ ಪೇದೆ ಪುರುಷರಿಗೆ ಪ್ರತ್ಯೇಕವಾಗಿ, ಅಬಕಾರಿ ಪೇದೆ ಮಹಿಳೆಯರಿಗೆ ಪ್ರತ್ಯೇಕವಾಗಿ 2 ಪ್ರತ್ಯೇಕ ವೃಂದಗಳಿದ್ದು ಈಗ ಎರಡನ್ನು ಒಂದೇ ಮಾಡ್ತಾರೆ. ಅಂದರೆ ಎರಡನ್ನು ಒಂದೇ ಮಾಡಿ ಅದರಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಸೀಟುಗಳನ್ನು ಮೀಸಲಿಡ್ತಾರೆ ಅಂತ ನಾನು ಹೇಳ್ತೀನಿ. ಅದೇ ರೀತಿ ಇನ್ನೊಂದು ಮಹತ್ತರವಾದ ಬದಲಾವಣೆ ಏನಪ್ಪ ಅಂದರೆ, ಈ ಹಿಂದೆ ಆಯ್ಕೆ ಪ್ರಾಧಿಕಾರ ಅಂದರೆ ಎಕ್ಸಾಮ್ಗಳನ್ನು ನಡೆಸಿ ಸೆಲೆಕ್ಷನ್ ಲಿಸ್ಟ್ ಬಿಡುವಂತಹ ಅಧಿಕಾರ KPSC ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಇತ್ತು. ಈಗ ಅದನ್ನು ಮಾರ್ಪಡಿಸಿ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇವರಿಗೆ ಆಯ್ಕೆ ಮಾಡುವ ಪ್ರಾಧಿಕಾರ ಅಂತ ನೇಮಕ ಮಾಡ್ತಾ ಇದ್ದಾರೆ. ಅಂದರೆ ಈ ಪರೀಕ್ಷೆಗಳನ್ನು KEA ಅವರು ನಡೆಸುವಂಥ ಸಾಧ್ಯತೆ ಇದೆ. ಇನ್ನು ಅಬಕಾರಿ ಉಪನಿರೀಕ್ಷಕರಿಗೆ ಸಂಬಂಧಪಟ್ಟಂತಹ ಪ್ರಮುಖ ಬದಲಾವಣೆಗಳೇನೆಂದರೆ, ಈ ಹಿಂದೆ ಅಬಕಾರಿ ಉಪನಿರೀಕ್ಷಕರ ನೇಮಕಾತಿಗೆ 2 ಪ್ರತ್ಯೇಕ ಪತ್ರಿಕೆಗಳಿದ್ದು, ಒಂದು ಪ್ರಬಂಧ ಪತ್ರಿಕೆ ಅಂತಿತ್ತು, ಇನ್ನೊಂದು ಸಾಮಾನ್ಯ ಅಧ್ಯಯನ ಪತ್ರಿಕೆ ಇತ್ತು. ಪ್ರಬಂಧ ಪತ್ರಿಕೆಯಲ್ಲಿ ಪ್ರಬಂಧ ಮತ್ತು ಟ್ರಾನ್ಸ್ಲೇಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರ್ತಿದ್ವು. ಈಗ ಈ ಪ್ರಬಂಧ ಪತ್ರಿಕೆ ಅಂದರೆ ಈ ಎರಡನೇ ಪತ್ರಿಕೆಯನ್ನು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ. ಒಂದೇ ಒಂದು ಪತ್ರಿಕೆಯ ಮೇಲೆ ಇರಲಿದೆ, ಅದು ಸಾಮಾನ್ಯ ಅಧ್ಯಯನ ಅಂದರೆ GK ಅಂತ ಕರಿತೀವಿ. ಈ ಮುಂಚೆ ಸಾಮಾನ್ಯ ಅಧ್ಯಯನ ಪತ್ರಿಕೆಯಲ್ಲಿ 150 ಅಂಕಗಳಿಗೆ ಪ್ರಶ್ನೆಗಳಿರ್ತಿದ್ವು. ಈಗ ಅದನ್ನು ಕೇವಲ 100 ಅಂಕಗಳಿಗೆ ಸೀಮಿತಗೊಳಿಸ್ತಾ ಇದ್ದಾರೆ. ಅದಾದಮೇಲೆ ದೇಹದಾರ್ಢ್ಯ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆ ಆ್ಯಸ್ ಯೂಶುವಲ್ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಹಿಂದಿನಂತೆ ನಡೆಸ್ತಾರೆ. ನಿಮಗೆ ಡೌಟ್ ಬರೋದು, ಈ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ದೇಹದಾರ್ಢ್ಯ ಅಂದರೆ ಏನು ಅಂತ. ಮೊದಲನೇದಾಗಿ ಸೆಲೆಕ್ಷನ್ ಲಿಸ್ಟ್ ಬಿಟ್ಟ ಮೇಲೆ ಯಾವ್ಯಾವ ಜಿಲ್ಲೆಯಲ್ಲಿ ಅಭ್ಯರ್ಥಿಗಳು ಆಯ್ಕೆಯಾಗಿರ್ತಾರೆ ಆಯಾ ಜಿಲ್ಲೆಯ ಅಭ್ಯರ್ಥಿಗಳ ದೇಹದಾರ್ಢ್ಯ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ಅದೇ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆಸ್ತಾರೆ.
ಅದೇ ರೀತಿ ಈ ಅಬಕಾರಿ ಉಪನಿರೀಕ್ಷಕರ ಹುದ್ದೆಗೂ ಕೂಡ ಪರೀಕ್ಷೆಯನ್ನು ನಡೆಸುವ ಪ್ರಾಧಿಕಾರ KA ಆಗಿ ಹೊರಹೊಮ್ಮಿದೆ. ಮುಂಚೆ ಏನು KPS ಇತ್ತು, ಈಗ ಅದು ಬದಲಾವಣೆಗೆ ಒಳಪಟ್ಟಿದೆ. ಸೊ ಇವಿಷ್ಟು ಈಗ ಈ 2 ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸನ್ನು ಕೊಡ್ತಾಯಿದ್ದೀನಿ. ಇದೇ ರೀತಿ ಈ ಹುದ್ದೆಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ಗಳನ್ನು ನಾನು ನಿಮಗೆ ಮುಂದೆ ಕೂಡ ಕೊಡ್ತಾ ಇರ್ತೀನಿ. ಯಾಕಂದರೆ ನಾನು ಇದೇ ಇಲಾಖೆಯಲ್ಲಿ ಕೆಲಸ ಮಾಡೋದರಿಂದ ಸೊ ಇದ್ರ ಬಗ್ಗೆ ಅಪ್ಡೇಟ್ಸ್ಗಳು ನಮಗೆ ಬೇಗ ಸಿಗ್ತಾ ಇರುತ್ತೆ. ಸೊ ಅಪ್ಡೇಟ್ ಬಂದ ತಕ್ಷಣ ನಿಮಗೆ ನಾನು ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಅದೇ ರೀತಿ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ಗಳು ಇದ್ದರೂ ಕೂಡ ನೀವು ನಮಗೆ ಕೇಳಬಹುದು. ಓಕೆ, ನಿಮಗೆ ಮುಂದೆ ಅಪ್ಡೇಟ್ಸ್ಗಳು ಬೇಕಾದರೆ ದಯವಿಟ್ಟು ಏನು ಮಾಡಿ, ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇದರಿಂದ ನಿಮಗೇನೆಂದರೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ಅಪ್ಡೇಟ್ಸ್ಗಳನ್ನು ಪಡಿಬೋದು. ಸೊ ಇವತ್ತಿಗೆ ಈ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀವಿ. ಸೊ ಮುಂದಿನ ವಿಡಿಯೋಗಾಗಿ ಕಾಯ್ತಾರೆ. ಥ್ಯಾಂಕ್ ಯು.